ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಒಂದು ಸಲ ಹೇಳ್ಬೋದು ಗುರು ಮನುಷ್ಯನಿಗೆ, 2 ಸಲ ಹೇಳ್ಬೋದು. ಪದೇ 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 ಎಷ್ಟು ಸಲ ಗುರು ರೂಲ್ಸ್ ಬ್ರೇಕ್ ಮಾಡೋದು? ಅಶ್ವಿನಿ ಮತ್ತು ಜಾನ್ವಿ ಅವರು ರೂಲ್ಸ್ ಬ್ರೇಕ್ ಮಾಡಿದ್ದು ಸರಿನಾ? ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ಗಿಲ್ಲಿ ವರ್ಸಸ್ ಅಶ್ವಿನಿ ಇಬ್ಬರಲ್ಲಿ ಯಾರು ಸರಿ ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು ಆನೆಸ್ಟ್ ಆಗಿ ನಾನು ಒಪಿನಿಯನನ್ನು ನಾನು ಸ್ಟ್ರಾಂಗ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗದೆ ಇರ್ಬೋದು. ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕೂಡ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆನ್ನೆ ಎಪಿಸೋಡಲ್ಲಿ ಸ್ಟಾರ್ಟಿಂಗ್ಗೆ ಸುಧೀರಣ್ಣ ಹೋಗಿರ್ತಾರೆ, ಅದಕ್ಕೆ ಎಲ್ಲ ಬೇಜಾರಾಗಿರ್ತಾರೆ. ಒಂದು ಕಡೆಯಿಂದ ಎಲ್ಲ ಕ್ರೈ ಮಾಡ್ತಾ ಇರ್ತಾರೆ. ತುಂಬ ಸ್ವಲ್ಪ ಎಲ್ಲರೂ ಒಂದು ಸ್ವಲ್ಪ ಬೇಜಾರಾಗಿರ್ತಾರೆ. ಗುರು ಸುಧೀರಣ್ಣ ತುಂಬ ಪೊಟೆನ್ಷಿಯಲ್ ಇರ್ತಕ್ಕಂಥ ವ್ಯಕ್ತಿ. ಅಟ್ಲೀಸ್ಟ್ ಟಾಸ್ಕ್ ಆಡಲಿಲ್ಲ ಅಂತಂದಿದ್ರು ಮಾತಲ್ಲೇ ಬೇಕಾಗಿದ್ರೆ ಸರ್ವೈವಲ್ ಆಗ್ಬೋದಾಗಿತ್ತು. ಬಟ್ ಎಲ್ಲ ಒಂದು ಕಡೆ ಕಾರ್ನರ್ ಆಗಿ ಅವ್ರದ್ದೇ ಆದ ಒಂದು ಸಪ್ರೇಟ್ ಟೀಮಲ್ಲಿ ಸೇರಿ ಕೊನೆಗೆ ಸುಧೀರಣ್ಣ ಅವ್ರ ಗೇಮನ್ನು ಅವರೇ ಹಾಳು ಮಾಡಿಕೊಂಡ್ರು ಅಂತ ನನಗೆ ಅನ್ನಿಸ್ತು ಗುರು. ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ನೆನ್ನೆ ಅವರು ಹೋದ್ಮೇಲೆ ಈ ಜಾನ್ವಿ ಮತ್ತು ಅಶ್ವಿನಿ ಅವರು ತುಂಬ ಓವರ್ ಮಾಡಿದ್ರ ಅಂತ ನನಗೆ ಅನ್ನಿಸ್ತು ಗುರು. ಮನಸ್ಸಿಂದ ಯಾಕೋ ಜೆನ್ಯೂನಿಟಿಯಾಗಿ ಬಂದಿಲ್ಲ ಅದು ಅಂತ ಅನ್ನಿಸ್ತು. ಆ ಥರ ಜೆನ್ಯೂನಿಟಿಯಾಗಿ ಬಂದಿದ್ದಿದ್ರೆ ಅಗೇನ್ ಅಲ್ಲಿ ಹೋಗಿ ಚೇಂಜಿಂಗ್ ರೂಮಲ್ಲಿ ಹೋಗಿ ಮಾತಾಡೋ ನಗಿಯೋ ಅವಶ್ಯಕತೆ ಇರಲಿಲ್ಲ ಗುರು. ಎಲ್ಲ ಡ್ರಾಮಾ ಅಂತ ಅನ್ನಿಸ್ತೈತೆ ಅಷ್ಟೇ. ಏನಕ್ಕೆ ಬೇಕಾಗಿತ್ತು? ನೆಕ್ಸ್ಟು ಧ್ರುವಂತ್ ಇದ್ದಾನೆ ಗುರು. ಧ್ರುವಂತ್ಗೆ ರಕ್ಷಿತಾ ಬಿಟ್ಟರೆ ಬೇರೆ ಯಾರು ಕಾಣಿಸಲ್ಲ. ಅದರಲ್ಲೂ ಕುತ್ಕೊಂಡು ಎಲ್ಲ ನಾಮಿನೇಷನ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈಗ ನಾವು ಯಾರನ್ನ ನಾಮಿನೇಟ್ ಮಾಡಬೇಕು? ನಾನು ಒಬ್ಬರನ್ನೋಗಿ ಒಬ್ಬರನ್ನೋಗಿ ಹೆಸರು ತಗೊಂಡು ನಾಮಿನೇಟ್ ಮಾಡಿದ್ದೀನಿ ಅಂದರೆ ಅವ್ರಿಗೆ 2 ವೋಟ್ ಬಿದ್ದರೆ ನೆಕ್ಸ್ಟು ನೀವು ಅವ್ರನ್ನ ನಾಮಿನೇಟ್ ಮಾಡಬೇಡಿ, ಬೇರೆಯವ್ರನ್ನ ನಾಮಿನೇಟ್ ಮಾಡಿ, ಎಲ್ಲರನ್ನೂ ನಾಮಿನೇಷನ್ಸ್ ತನ್ನಿ. ಎಷ್ಟು ಸಲ ಮಾತಾಡಿಕೊಂಡು ಕಳಪೆ ಕೊಡಬೇಡ್ರಿ, ನಾಮಿನೇಷನ್ಸ್ಗೆ ಮಾತಾಡಿಕೊಂಡು ನಾಮಿನೇಷನ್ಸ್ ಮಾಡಬೇಡಿ ಅಂತ ಹೇಳಿ 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 ಸಾಕಾಗೋಗಿದೆ. ಅವರು ಕೇಳಲ್ಲ, ಇವರು ಬಿಡಲ್ಲ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನೋದಂಗೆ ಸರಿ ಹೋಗಿದೆ. ಬಿಗ್ ಬಾಸ್ಗೂ ಅವ್ರ ಮೂವರ್ಗೂ ಕರೆಕ್ಟಾಗಿದೆ. ಒಂದು ಸಲನಾದರೂ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಕೇಳಿದ್ರೆ ತಾನೇ ಅವ್ರು ನೆಕ್ಸ್ಟ್ ರಿಪೀಟ್ ಮಾಡದೇ ಇರೋದು. ಇವ್ರು ಕೇಳಲ್ಲ, ಅವ್ರು ಬಿಡಲ್ಲ. ನೆಕ್ಸ್ಟು ಧ್ರುವಂತು ರಕ್ಷಿತನ ಮೇಲೆ ತುಂಬ ಪರ್ಸ್ನಲ್ ಅಟ್ಯಾಕ್ ಮಾಡ್ತಾ ಇದ್ದಾನೆ ಗುರು. ಎಲ್ಲ ಫುಟೇಜ್ಗೋಸ್ಕರ ರಕ್ಷಿತನ ನಾನು ಮಾತಾಡಿದ್ರೆ ನಾನು ಫುಟೇಜ್ ಸಿಗುತ್ತೆ ಅನ್ನೋದೇನಾದರೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾತಾಡ್ತಾ ಇದ್ದಾನೆ ಗೊತ್ತಿಲ್ಲ. ಎಲ್ಲೋದ್ರೂ ಕೂಡ ಇದೊಂದು ತೋರಿಸ್ತಾನೆ, ಎಂತ ಗೊತ್ತುಂಟ ಗೈಸ್ ಅಂತ. ಬಿಗ್ ಬಾಸ್ ಹೌಸ್ ಒಳಗಡೆ ಏನಾದರೂ ಆಗಿದ್ರೆ ಅದನ್ನು ಮಾತಾಡು. ಧ್ರುವಂತ್ ಅವ್ರಿಗೆ ನಾನು ಹೇಳ್ತಾ ಇರೋದು, ಬಿಗ್ ಬಾಸ್ ಹೌಸಲ್ಲಿ ಇದೆಯಾ ಅದನ್ನ ಮಾತಾಡಿ. ಹೊರಗಡೆ ಇರೋದಂತಂದು ಒಳಗಡೆ ಯಾಕೆ ಮಾತಾಡ್ತೀರಾ? ಅವ್ರು ಹೊರಗಡೆ ಫಿಶ್ ಈ ಥರ ಇದೆ, ಬೀಚಲ್ಲಿ ಈ ಥರ ಇದೆ, ಇನ್ನೊಂದು ಥರ ಇದೆ ಅಂತ ಅವ್ರು ಹೆಂಗಾದರೂ ಹೇಳ್ಕೊಂಡಿರಲಿ. ಅವ್ರ ಮ್ಯಾನೇಜರ್ ಯಾವ ರೀತಿ ಆದರೂ ಇರಲಿ, ನಿನಗೇನು ಪ್ರಾಬ್ಲಮ್ಮು? ಅದಕ್ಕೂ ಬಿಗ್ ಬಾಸ್ ಹೌಸ್ಗೂ ಸಂಬಂಧ ಏನು? ಬಿಗ್ ಬಾಸ್ ಹೌಸ್ ಒಳಗಡೆ ನಡೆದಿರೋದು ನಿನ್ನ ತೊಂದರೆ ಆಗಿದ್ರೆ ಇಟ್ಟು ಮಾತಾಡು. ಈ ಥರ ಅಲ್ಲ ಆ ಥರ ಅಂತ ನಿನ್ನ ಪಾಯಿಂಟನ್ನು ಸ್ಟ್ರಾಂಗ್ ಆಗಿಡು. ಅದು ಬಿಟ್ಬಿಟ್ಟು ಸುಮ್ಮನೆ ಕೂಗಾಡಿ 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 ರಕ್ಷಿತನ ಮೇಲೆ ಸುಮ್ಮನೆ ಅರ್ಚಾಡೋದಷ್ಟೇ, ಕೂಗಾಡೋದಷ್ಟೇ. ನೋ ಬ್ರೈನ್ ನಿಜವಾಗ್ಲು. ನೆಕ್ಸ್ಟ್ ಹಂಗೆ ಕಂಟಿನ್ಯೂಟಿ ಹೋಗ್ತಾ 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 ಹೆಂಗೆ ಹೋಗ್ತಾ ಇದೆ ಅಂತಂದರೆ, ರಕ್ಷಿತನ ಜೊತೆ ಸೇರೋರೆಲ್ಲ ಹೋಗ್ತಾ ಇದ್ದಾರಂತೆ. ಚಂದ್ರಣ್ಣ ಹೋದ್ರು, ಸುಧೀರಣ್ಣ ಹೋದ್ರು. ಅವ್ರಿಗೆ ಗೊತ್ತಿಲ್ಲ, ಆಚೆ ಬಂದು ನೋಡಿದ್ರೆ ಗೊತ್ತಾಗೋದು ಯಾರ ಜೊತೆ ಸೇರಿದ್ದಕ್ಕೆ ಯಾರು ಹೋಗಿದ್ದಾರೆ ಅಂತ. ನೆಕ್ಸ್ಟ್ ಲಿಸ್ಟಲ್ಲಿ ಇರೋದು ಅವರೇ ಅಂತ ಅವ್ರಿಗೆ ಗೊತ್ತಿಲ್ಲ, ಅವಾಗ ಗೊತ್ತಾಗುತ್ತೆ. ಅಲ್ಲಿ ಮಾಳು ಇದ್ದಾನೆ. ಮಾಳು ಬಗ್ಗೆ ಮಾತಾಡ್ತಾ ಇದ್ದಾರೆ ಗುರು. ಹಿಂದೆ ಕೂತ್ಕೊಂಡು ಎದುರುಗಡೆ ಹೋಗಿ ಮಾತಾಡೋ ತಾಕತ್ತಿಲ್ಲ. ರಕ್ಷಿತಾ ಹತ್ರ ಮಾತಾಡ್ತಾ ಇದ್ರೆ, ಅವರಿಬ್ರು ಡಿಸ್ಕಷನ್ ಮಾತಾಡ್ತಾ ಇದ್ದಾರೆ. ಏನು ಅಷ್ಟೊಂದು ಉತ್ತರ ಕರ್ನಾಟಕದವ್ರು ಯೋಚನೆ ಮಾಡಿ ಹೊಡಿಯಲ್ಲ. ಮುಗ್ಧರು ಯಾರು ಗುರು ಹೇಳಿದ್ದು? ಲಾಸ್ಟ್ ಸೀಸನ್ ಹನುಮಂತ ಯೋಚನೆ ಮಾಡಿ ಎಂಥ ಘಟಾನುಘಟಿಗಳಿದ್ದಿದ್ದು. ತ್ರಿವಿಕ್ರಮ್, ರಜತ್ ತಗೊಬಂದಿಲ್ವಾ ಕಪ್ಪು? ಎಲ್ಲ ಉತ್ತರ ಕರ್ನಾಟಕದವ್ರು ಅಂದರೆ ಯೋಚನೆ ಮಾಡಿ ಆಡೋಕ್ಕೆ ಬರಲ್ಲ, ಥಿಂಕಿಂಗ್ ಕೆಪಾಸಿಟಿ ಇಲ್ಲ. ಏನು ಅಷ್ಟೊಂದಿದೆ ನಿನಗೆ? ಮಾತಿನ ಮೇಲೆ ನಿಗಾ ಇರಬೇಕು ಗುರು, ಯಾರಿಗಾದ್ರೂ ಆಗಲಿ. ವರಷ್ಟೋ ಬಿಹ, ಫುಲ್ ವರಷ್ಟು ಗುರು. ನಾನು ಈ ಥರ ಮಾತಾಡೋದ್ರೇನ ಎಲಿಟ್ ಆಗೋದು ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಅಷ್ಟೇ, ಬೇಕಾಗೇ ಮಾತಾಡ್ತಾ ಇದ್ದಾರೆ ಅಷ್ಟೇ. ಅದೆಲ್ಲ ಆದಮೇಲೆ ನೆಕ್ಸ್ಟು ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಸೀದಾ ಚೇಂಜಿಂಗ್ ರೂಮ್ಗೆ ಹೋಗ್ತಾರೆ ಗುರು. ಆಯಿತು, ಒಪ್ಕೊಳ್ಳೋಣ. ಬ್ಲೌಸ್ಗೆ ಉಕ್ಸು ಜಾಸ್ತಿ ಇತ್ತು, ತೆಗಿಯೋಕ್ಕಾಗಲ್ಲ, ಇಬ್ಬರು ಹೋಗ್ಬೇಕು, ಒಪ್ಕೊಳ್ಳೋಣ. ಬಿಗ್ ಬಾಸ್ಗೆ ಮತ್ತೆ ಅವ್ರು ತೋರಿಸ್ಬಿಟ್ಟು ಕೇಳ್ತಾ ಇದ್ರು, ಒಪ್ಕೊಳ್ಳೋಣ.
ಉಕ್ಸ್ ತೆಗಿಬೇಕಾದ್ರೆ ಏನಕ್ಕೆ ಮಾತಾಡಬೇಕು, ಕುಸು ಏನಕ್ಕೆ ಮಾತಾಡಬೇಕು, ಪಿಸು ಏನಕ್ಕೆ ಮಾತಾಡಬೇಕು, ನಗಿಯೋದು ಏನಕ್ಕೆ ಮಾತಾಡಬೇಕು, ಒಬ್ಬರ ಬಗ್ಗೆ ಏನಕ್ಕೆ ಮಾತಾಡಬೇಕು? ಸೈಲೆಂಟಾಗಿ ತೆಗೆದ್ರೆ ಉಕ್ಸ್ ಬರಲ್ವಾ? ಬರಲ್ವಾ ಉಕ್ಸು? ನಾಟಕ ಆಡಬೇಕು ಮನುಷ್ಯ. ನಿಜವಾಗ್ಲೂ ಸಖತ್ತು. ನಾ ಎಷ್ಟು ಮಾತಾಡಿದ್ರು ನನಗೆ ಬೇಜಾರು ಗುರು ಇವ್ರ ಬಗ್ಗೆ. ಒಂದ್ಸಲ ಹೇಳ್ಬೋದು, 2 ಸಲ ಹೇಳ್ಬೋದು. ಬಿಗ್ ಬಾಸು ಮಾತಾಡಬೇಡಿ, ಪಿಸುದನಿಯಲ್ಲಿ ಮಾತಾಡಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಚೆ ಕಡೆ ಬಂದ್ಬಿಟ್ಟು ಏನೂ ಗೊತ್ತಿಲ್ಲ ಅನ್ನೋ ಥರ ಡ್ರಾಮಾ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಈ ಕಡೆ ರಘುವಣ್ಣ ಬಂದ್ಬಿಟ್ಟು ಎಲ್ಲ ಕೇಳ್ತಾ ಇದ್ದಾರೆ, ಎಲ್ಲ ಮನೆಯವರೆಲ್ಲ ಹೋಗ್ರಿ ಅವ್ರಿಗೆ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಆ ಥರ ಏನಿಲ್ಲ, ಫೇಸ್ ವಾಶ್ ಚೇಂಜಿಂಗ್ ರೂಮ್ ಒಳಗಡೆ ಹೋಗಿರೋದೇ ಗೊತ್ತಿಲ್ಲ ಅವ್ರಿಗೆ, ಆ ಥರ ಮಾತಾಡ್ತಾ ಇದ್ದಾರೆ ಫೇಸ್ ವಾಶ್ ಮಾಡಿಕೊಂಡು. ನೆಕ್ಸ್ಟ್ ಮಾರನೇ ದಿನ ಬೆಳಗ್ಗೆ ಬಿಗ್ ಬಾಸ್ ಕೂರಿಸ್ಬಿಟ್ಟು ಇದು ಯಾಕೋ ರಾಂಗಾಗಿ ಹೋಗೋ ಥರ ಇದೆ, ಸುದೀಪ್ ಅಣ್ಣ ಬೇರೆ ವೀಕೆಂಡಲ್ಲಿ ಹೇಳಿದ್ರು, ಇವ್ರು ಬೇರೆ ಈ ಥರ ಆಗಿದೆ, ಇನ್ಯಾಕೆ ಸುಮ್ಮನೆ ಇದನ್ನು ಎಲ್ಲರಿಗೂ ತೋರಿಸ್ಬಿಟ್ಟು ಯಾಕೆ ತೋರಿಸ್ಬಿಟ್ಟು ಈ ಥರ ಮಾಡಿದ್ದಾರೆ ಅಂತ ಡೈರೆಕ್ಟ್ ನಾಮಿನೇಷನ್ಸ್ ಮಾಡ್ತಾರೆ ಅಶ್ವಿನಿ ಮತ್ತು ಜಾನುನ. ಇಲ್ಲಿ ಅವ್ರ ಬಿಹೇವಿಯರು ಟು ವರಸ್ಟ್ ಗುರು, ವರಸ್ಟು. ಒಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ, ಸ್ವಲ್ಪನೂ ಒಂದು ಇದಿಲ್ಲ, ಗೇಮ್ ಮೇಲೆ ಇದಿಲ್ಲ. ಸುಮ್ಮನೆ ಗಿಲ್ಲಿ ಮೇಲೆ ಹೇಳ್ತಾರೆ ಅವನು ಸಿಲ್ಲಿ, ಇದಿಲ್ಲ ಅದಿಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಹಂಗೆ ಹಿಂಗೆ ಅಂತ. ಇವ್ರ ಗುರು ಸಿಲ್ಲಿ. ಬಿಗ್ ಬಾಸು ಹಾಕ್ಬಿಟ್ಟು ಉಗಿತಾ ಇದ್ದಾರೆ, ಕ್ಯಾಕರ್ಸ್ ಉಗಿತಾ ಇದ್ದಾರೆ ಮುಖದ ಮೇಲೆ, ಡೈರೆಕ್ಟ್ ನಾಮಿನೇಷನ್ಸ್ ಮಾಡಿದ್ದಾರೆ. ತಮಾಷೆ ಇವ್ರಿಗೆ. ಸುದೀಪ್ ಅಣ್ಣ ಅದೇ ಕೆಲಸವಾಗಿ ಹೇಳಿದ್ದಾನೆ. ಇಲ್ಲಿ ಮಿಸ್ಟೇಕ್ ಯಾವ್ದು ಗೊತ್ತಾ ಗುರು? ಬಿಗ್ ಬಾಸ್ ಮಿಸ್ಟೇಕು. ಫಸ್ಟ್ ಒಂದು ಟೈಮ್ ಆದಾಗ್ಲ ತಗೊಂಡು ಸ್ಯಾಟರ್ಡೆ ಎಪಿಸೋಡಲ್ಲಿ ಚೆನ್ನಾಗಿ ಬಾರಿಸಿದ್ರೆ ಇದು ರಿಪೀಟ್ ಆಗ್ತಾ ಇರಲಿಲ್ಲ. ಅವಾಗ ಇವ್ರಿಗೇನು ಗೊತ್ತಾ, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಇವರನ್ನ. ಯಾಕಂದ್ರೆ ನೋವಾಗಬಾರ್ದು ಅವ್ರಿಗೆ, ಹಾವು ಸಾಯ್ಬಾರ್ದು, ಕೋಲನ್ನು ಮುರಿಬಾರ್ದು, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಇವ್ರಿಗೆ ಧೈರ್ಯ ತಾಕತ್ತೆ, ಬಿಡು ಏನು ಮಾತಾಡ್ತಾರೆ. ಇವಾಗಲ್ಲ ಅಂದರೆ ಇನ್ನೂ ಒಂದ್ಸಲ ಹೋಗ್ತೀವಿ. ನಮ್ಮನ್ನ ಯಾರು ಕೇಳೋರು? ನಾಮಿನೇಷನ್ ಮಾಡಿದ್ರೆ ನಾಮಿನೇಷನ್ ಆ ಮಟ್ಟಕ್ಕಿದ್ರು ಅಷ್ಟೇ, ಒಂದು ಕಿತ್ಬಿಟ್ಟು ಹೋಗ್ತೀವಿ ಅನ್ನೋ ಮಟ್ಟಕ್ಕಿದ್ರು ಅಷ್ಟೇ. ನಾಮಿನೇಷನ್ ತಾನೇ ಮಾಡ್ಕೋಬೇಕು ಅಂತ ನಗೀತಾ ಇದ್ದಾರೆ ಗುರು. ಎಷ್ಟು ಕೋಪ ಬರುತ್ತೆ ಹೇಳಿ? ಮನುಷ್ಯ ಅದು ಯಾರಾದರೂ ಮಾಡ್ತಾರ ಆ ಥರ? ಅಟ್ಲೀಸ್ಟ್ ಒಂದು ರಿಯಲೈಸೇಷನ್ ಆದರೂ ಬೇಡವಾ? ಅದು ಏನು ಎಲ್ಲ ನಗದು ಎಲ್ಲ ಚೆನ್ನಾಗಿ ಎಲ್ಲ ಒಂದು ಕಡೆ ಆಗೋದ್ಮೇಲೆ ಕೊನೆಗೆ ಅವತ್ತು ದಿನ ಎಂಡಾಗುತ್ತಲ್ವಾ, ಅವಾಗ ಬಂದ್ಬಿಟ್ಟು ಸಾರಿ ಸುದೀಪ್ ಅಣ್ಣ, ಸಾರಿ ಬಿಗ್ ಬಾಸ್, ಅಲ್ಲಿಗೆ ಆಗೋಯ್ತು. ಇನ್ನು ವೀಕೆಂಡ್ ತಗೋಬೇಡಿ, ಯಾಕಂದರೆ ಸಾರಿ ಕೇಳ್ಬಿಟ್ರು ಮುಗ್ದಾಯ್ತು. ತಗೋಬೇಡಿ, ಪಾಪ ನೋವಾಗುತ್ತೆ. ವೀಕೆಂಡ್ ಮಾತಾಡಬೇಡಿ ಅವ್ರ ಬಗ್ಗೆ ದಯವಿಟ್ಟು. ಬಿಗ್ ಬಾಸ್ ಮಾತಾಡಬಾರ್ದು. ಜಾನ್ವಿ ಮತ್ತು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ವೀಕೆಂಡಲ್ಲಿ ಮಾತಾಡಬಾರ್ದು, ಯಾಕಂದರೆ ಸಾರಿ ಕೇಳ್ಬಿಟ್ಟಿದ್ದಾರೆ. ಮತ್ತೆ ಮಾತಾಡಿದ್ರೆ ಅವ್ರಿಗೆ ನೋವಾಗುತ್ತೆ. ಬಿಗ್ ಬಾಸ್ ಬೇಡ, ಬಿಗ್ ಬಾಸ್ ಮಾತಾಡಬೇಡಿ, ಬಿಗ್ ಬಾಸ್ ದಯವಿಟ್ಟು. ಬಿಗ್ ಬಾಸ್ ಸ್ವಲ್ಪನೂ ನಿಜವಾಗ್ಲೂ ಕೋಪ ಬರುತ್ತೆ. ಎಷ್ಟು ಕೋಪ ಬರುತ್ತೆ ಅಂತಂದರೆ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ನಿಜವಾಗ್ಲೂ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಗುರು ಗೇಮ್ ಮೇಲೆ. ಬೇಕಾಗೇ ಮಾಡಿರೋದು ಗುರು ಇದು. ನಗಿತಾರ ಯಾರಾದರೂ? ಅದೇ ಅಷ್ಟು ಮಾತ್ರ. ಆ ಜಾಗದಲ್ಲಿ ಗಿಲ್ಲಿ ನಾವು ಮತ್ತೊಬ್ರು ಎತ್ತಿದ್ರೆ ಅಶ್ವಿನಿ ಮೇಡಮ್ ಯಾವ ಥರ ಮಾತಾಡಿರೋರು, ಯಾವ ಥರ ಮಾತಾಡಿರೋರು, ಎಷ್ಟು ಮಾತಾಡಿರೋರು. ಒಬ್ಬೊಬ್ರಿಗೊಂದೊಂದು ನ್ಯಾಯ, ಪಕ್ಷಪಾತ ಅನ್ನೋದು ಇದನ್ನೇ. ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಸಾಲದಿದ್ದಕ್ಕೆ ಈ ದೃಷ್ಟಿ ತೆಗಿಯೋದು ಬೇರೆ. ನನಗೆ ಆ ದೃಷ್ಟಿ ತೆಗಿಯಬೇಕಾದ್ರೆ ಒಂದೇ ಗುರು ಅನಿಸಿದ್ದು, ಗಿಲ್ಲಿ ಕಣ್ಣು, ರಕ್ಷಿತ್ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು ಥು ಅಂತ ಇದ್ರು. ದಯವಿಟ್ಟು ನಿಮಗೆ ನೀವು ಉಕ್ಕೋಬೇಡ್ರಮ್ಮ, ಉಗಿಯೋರು ಅದು ಬೇರೆ ಇದ್ದಾರೆ ಆಚೆ ಕಡೆ ಅಲ್ವಾ? ನಿಜವಾಗ್ಲೂ ನನಗೆ ಅದೇ ತಾಟೆ ಬಂದಿದ್ದು. ಅವ್ರ ಕಣ್ಣು ಇವ್ರ ಕಣ್ಣು ಹೋಗ್ಲಿ ಅಂತ ತೂ ಅಂತ ಉಗಿತಾ ಇದ್ರು. ನೀವು ದಯವಿಟ್ಟು ನಿಮ್ಮ ಹೆಸರು ತಗೊಂಡು ನೀವು ಉಗಿಬೇಡಿ, ನಿಮ್ಮ ಹೆಸರು ತಗೊಂಡು ಉಗಿಯೋರು ಆಚೆ ಜನ ತುಂಬ ಜನ ಇದ್ದಾರೆ ಅಂತ ಅನ್ನಿಸ್ತು. ಏನು ಗುರು, ಆ ರೂಮಲ್ಲಿ ಹೋದ್ರೆ ರಘುವಣ್ಣ ಪರ್ಫೆಕ್ಟಾಗಿ ಹೇಳಿದ್ರು, ಆ ರೂಮಲ್ಲಿ ಪ್ರಾಬ್ಲಮ್ ಏನಿಲ್ಲ, ಆ ರೂಮಲ್ಲಿ ಇರೋರು ಸರಿ ಇಲ್ಲ ಅಂತ. ಅವ್ರ ನಂಬಿಕೆ ಅವ್ರಿಗೆ ಬಿಟ್ಟಿದ್ದು ಅಲ್ವಾ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಅದಾದಮೇಲೆ ಗ್ರಾಸರಿಗೋಸ್ಕರ ಬಿಗ್ ಬಾಸು ಒಂದು ಟಾಸ್ಕು, ಅಂದರೆ ಕಾಲಕ್ಕೆ ಟಾಸ್ಕ್ ಕೊಡ್ತಾರೆ ಅಂತ. ಈ ಟಾಸ್ಕು ಗುರು ಈ ಸೀರಿಯಲ್ ಆದರೂ ಬೆಸ್ಟ್ ಗುರು. ಈ ಅಗ್ನಿ ಸಾಕ್ಷಿನೋ ಇನ್ನೊಂದೋ ಮತ್ತೊಂದು ಯಾವುದೋ ಒಂದು, ನಾನು ಸೀರಿಯಲ್ ಅಷ್ಟೊಂದು ಫಾಲೋ ಮಾಡಲ್ಲ, ಗೊತ್ತಿರೋ ಸೀರಿಯಲ್ ಹೆಸರು ಹೇಳ್ತಾ ಇದ್ದೀನಿ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಲು ಅದೇ ಬೆಸ್ಟ್. ಸ್ವಲ್ಪ ಬೇಗ ಆದರೂ ಆಗ್ತಾರೆ. ಏನು ಗುರು, ರಬ್ಬರ್ ಬ್ಯಾಂಡ್ ಥರ ಎಳಿತಾ ಇದ್ದಾನೆ ಗುರು. ನೆನ್ನೆ ಆಗ್ದ ನಾಮಿನೇಷನ್ಸ್ ಪ್ರೋಮೋ ಹೆಂಗಿದೆ, ಎಪಿಸೋಡಲ್ಲಿ ಬಂದಿಲ್ಲ, ರಬ್ಬರ್ ಎಳ್ದಂಗೆ ಎಳಿತಾ ಇದ್ದಾನೆ. ಗ್ರಾಸರಿ ಟಾಸ್ಕ್ ಅಷ್ಟೊಂದು ಇಂಪಾರ್ಟೆಂಟಾ? ಇದು ಅಷ್ಟೊಂದು ಇಂಪಾರ್ಟೆಂಟಾ? ಮನೆಯಲ್ಲಿ ಮೈಗಳ್ಳ ಯಾರು, ಕೆಲಸ ಮಾಡದೇ ಇರೋ ಮೈಗಳ್ಳ ಯಾರು, ಇಷ್ಟು ಬಿಗ್ ಬಾಸ್ ಕೇಳೋದು. ಇಲ್ಲೆಲ್ಲ ಬಂದು ಗಿಲ್ಲಿಗೆ ಕೊಡ್ತಾರೆ ಗುರು. ಆ್ಯಕ್ಚುಲಿ ಗಿಲ್ಲಿ ಕೆಲಸ ಮಾಡಲ್ಲ, ರೈಟ್, ನಾನು ಒಪ್ಕೊತೀನಿ. ಇಲ್ಲಿ ಕೆಲವೊಂದು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬಿಟ್ರು ಗುರು ಗಿಲ್ಲಿ ಬಗ್ಗೆ.
ಅಡುಗೆ ಅಂದರೆ ಬೇಗ ಬರ್ತಾನೆ, ಸ್ಮೆಲ್ ನೋಡ್ತಾನೆ, ಹಂಗೆ ಅವೆಲ್ಲ ಬೇಡ ಗುರು. ಇರಲಿ, ಓಕೆ. ಎನಿವೇ, ಗಿಲ್ಲಿ ಪರ್ಫೆಕ್ಟು. ಈ ಬಿಗ್ ಬಾಸು ಒಂಥರ ಏನೋ ಸೈಕೋ ಥರ ಇದ್ದಂಗೆ ಫೀಲಿಂಗ್ ಗುರು. ಇವಾಗ ಬಿಗ್ ಬಾಸಲ್ಲಿ ಜಗಳ ಆದರೆ ನಮಗೆ ಎಷ್ಟು ಖುಷಿ ಆಗುತ್ತೆ, ಆ ಥರ ಬಿಗ್ ಬಾಸ್ಗೆ ಏನಾದರೂ ಒಂದು ಇದು ಕೊಟ್ಟರೆ ಆ ಥರ ಮಾಡಬೇಕು ಅಂತ. ಇವಾಗ ಮೈದಳ್ಳ ಅಂತ ಕೊಡ್ಬೋದಾಗಿತ್ತು ತಾನೆ, ಬ್ಯಾಡ್ಜ್ ಮೇಲೆ, ಇದ್ರ ಮೇಲೆ, ಆ ಎಫ್ರಾನ್ ಮೇಲೆ. ಇಲ್ಲ ಅಂತಂದಿದ್ರೆ ಅಟ್ಲೀಸ್ಟ್ ಸೇವಕ ಅಂತಾದ್ರೂ ಕೊಡ್ಬೋದಿತ್ತು ತಾನೆ. ಗುಲಾಮ ಅಂತೆ ಗುರು, ಗುಲಾಮ. ಅಯ್ಯೋ ಬಿಗ್ ಬಾಸು ನನಗೆ ಒಟ್ಟಲ್ಲಿ ಬಿಗ್ ಬಾಸ್ ಸಖತ್ತು ಸ್ಯಾಡಿಸಮ್ ಇದ್ದಾನೆ ಗುರು. ಚೆನ್ನಾಗಿ ತಂದಿಟ್ಬಿಟ್ಟು ನೀವು ಏನಾದರೂ ಮಾಡ್ಕೊಳ್ರಪ್ಪ, ನನ್ನ ಎಂಟರ್ಟೈನ್ಮೆಂಟ್ ಮಾಡಿ ಅಂತ ಬಿಗ್ ಬಾಸ್ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ನನಗೆ ಅನಿಸ್ತಾ ಇದೆ. ಅಲ್ಲಿ ನೋಡಿದ್ರೆ ಒಂದು ಕಡೆಯಿಂದ ಬಿಗ್ ಬಾಸಲ್ಲಿ ಹೇಳಿದ್ದೇನು, ಮನೆ ಕೆಲಸಗಳು ಹೊರತುಪಡಿಸಿ ನಿಮ್ಮ ಪರ್ಸ್ನಲ್ ಕೆಲಸಗಳು ಮಾಡಿಸ್ಕೋಬೋದು ಅಂತ. ಮನೆ ಫ್ಲೋರ್ ತೊಳ್ಳೋದು ಪರ್ಸ್ನಲ್ ಕೆಲಸನ, ಇಲ್ಲ ಪಾತ್ರೆ ತೊಳೆಯೋದು ಪರ್ಸ್ನಲ್ ಕೆಲಸನ, ಟೇಬಲ್ ಒರೆಸೋದು ಪರ್ಸ್ನಲ್ ಕೆಲಸನ? ಫಸ್ಟು ಅವರು ಕ್ಲೀನಾಗಿ ಟಾಸ್ಕ್ ಅರ್ಥ ಮಾಡ್ಕೋಬೇಕು. ಪರ್ಸ್ನಲ್ ಕೆಲಸಗಳು ಅಂತಂದರೆ ಬೇರೆ, ಬಟ್ಟೆ ಒಗಿಬೋದು, ಬಟ್ಟೆ ಮಡ್ಚಿಡ್ಬೋದು, ಬೇರೆ ಏನಾದರೂ ಪರ್ಸ್ನಲ್ ಮಾಡಿಸ್ಬೋದು. ಮನೆ ಕೆಲಸಗಳೆಲ್ಲ ಮಾಡಿಸಿದ್ರೆ ಹೆಂಗೆ? ಇಲ್ಲಿ ಅಗೇನ್ ಗಿಲ್ಲಿ ಮತ್ತು ಕಾವ್ಯ ಅದು ಸ್ಟಾರ್ಟ್ ಆಗುತ್ತೆ. ಕಾವ್ಯ ಅಣ್ಣ ಅಂತಾರೆ. ಗುರು, ನಾನು ಓಪನ್ ಆಗಿ ಹೇಳ್ಬಿಡ್ತಾ ಇದ್ದೀನಿ, ಅವ್ರು ಕಾವ್ಯ ಅವರು ಅಷ್ಟೊಂದು ಪ್ರೆಜರ್ ಮಾಡಿ ಅಣ್ಣ 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 ಅಂತ ಹೇಳ್ತಾ ಇದ್ದಾರೆ, ಒತ್ತಿ ಅಂತ ಹೇಳಿದ್ರೆ ಅವ್ರದ್ದು ಆಚೆ ಕಡೆ ಬೇರೆ ಕಮಿಟ್ಮೆಂಟ್ ಇರಬಹುದು ಗುರು. ಅಲ್ಲಿ ರಾಂಗ್ ಆಗಿ ಪೋಟ್ರೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಇದನ್ನ ಗಿಲ್ಲಿ ಅರ್ಥ ಮಾಡ್ಕೋಬೇಕಷ್ಟೆ, ಜನನೂ ಅರ್ಥ ಮಾಡ್ಕೋಬೇಕಷ್ಟೆ. ಈ ಥರ ಅಣ್ಣ ಅಂದ್ಬಿಟ್ರು ಅದ್ರಲ್ಲಿ ತಪ್ಪೇನಿದೆ, ಅಣ್ಣ ಅನ್ನಬಾರ್ದಿತ್ತು, ಅದು ತಪ್ಪೇನಿದೆ, ಅದು ಮಾತಾಡಬಾರ್ದು. ಇನ್ನೂ ಮಿಸ್ಟೇಕ್ ಅಣ್ಣ ಅಂದಿದ್ರಲ್ಲಿ ಮಿಸ್ಟೇಕು. ಅಣ್ಣ ಅನ್ನೋ ಪದಕ್ಕೆ ವ್ಯಾಲ್ಯೂ ಇಲ್ಲದೆ ಇರೋದು ಯಾರ ಹತ್ರ ಗೊತ್ತಾ? ರಾಶಿಕಾ ಮತ್ತು ಸೂರಜ್ ಹತ್ರ. 2 ದಿನ ಕ್ರಶ್ಶು, 2 ದಿನ ಕೈ ಹಿಡ್ಕೊಂಡು ಓಡಾಡಿದ್ರು. ವೀಕೆಂಡಲ್ಲಿ ಬಂದು ದಂಧೆಡ್ ಬೀಳ್ತಾರೆ, ಅಣ್ಣ ಸೂರಜ್ ಅಣ್ಣ ಅಂತೆ. ಇಷ್ಟೇ ಗುರು, ಎಲ್ಲ 2 ದಿನ ಅಷ್ಟೇ. ಅಯ್ಯೋ ಕಾರ್ಬಾರ್, ನಗು ಗುರು. ನಿಜವಾಗ್ಲು ಗಿಲ್ಲಿ ಕೆಲಸ ಮಾಡ್ತಾನೆ ಗುರು, ನಾನು ಇಲ್ಲ ಅಂತೇಳಿಲ್ಲ. ಬಟ್ ಆನೆಸ್ಟಾಗಿ ಗಿಲ್ಲಿನೂ ಮಾಡಲಿಲ್ಲ, ತುಂಬ ಸತಾಯಿಸ್ಬಿಟ್ರು ಗಿಲ್ಲಿನ. ಗಿಲ್ಲಿ ಕೂಡ ತುಂಬ ಸತಾಯಿಸ್ಬಿಟ್ಟು ಕೆಲಸ ಅಷ್ಟಕ್ಕಷ್ಟೇ ಮಾಡಿಸ್ದ. ಎಲ್ಲರೂ ಒಂದು ಕಡೆಯಿಂದ ಚೆನ್ನಾಗಿ ಇದು ಮಾಡ್ಕೊಂಡ್ರು. ಅಷ್ಟಲ್ಲೇ ಇನ್ನೊಂದು ಟಾಸ್ಕ್ ಕೊಡ್ತಾರೆ, ಮನೆಯಲ್ಲಿ ರೂಲ್ಸ್ ಬ್ರೇಕ್ ಮಾಡೋದು ಯಾರು ಅಂತ. ಇಲ್ಲಿ ಅಶ್ವಿನಿ ಹೆಸರು ತಗೋತಾರೆ. ಅಶ್ವಿನಿ ಅವರು ಇನ್ನು ಮಾಡಿರೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಒಪ್ಕೊಂಡಿಲ್ಲ ಅಂತಂದರೆ ಹೆಂಗೆ ಅಂದರೆ, ನನ್ನ ಓಟನ್ನು ನಾನೇ ಹಾಕ್ಕೊಳ್ತೇನೆ ಅಂತ ದೊಡ್ಡ ಇದರಲ್ಲಿ ಹೇಳ್ತಾ ಇದ್ರು. ಬಿಗ್ ಬಾಸ್ ಬೇರೆ ಫಸ್ಟ್ ಟೈಮು ಎಲ್ಲ ಒಮ್ಮತದಿಂದ ಬಂದಿದ್ದೀರಾ ತಗೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ಮಾತ್ರ ಇವ್ರು ಗುಲಾಮ. ಯಾರಿಗೆ? ಗಿಲ್ಲಿಗೆ ಗುಲಾಮ. ಹೋಗಿ ಎಲ್ಲರೂ ಕೆಲಸಗಳು ಮಾಡಬೇಕು. ಅಶ್ವಿನಿಗೆ ಮಾತ್ರ ಸಿಂಪಲ್, ರೂಲ್ಸ್ ಬ್ರೇಕ್ ಮಾಡಿರೋದಲ್ವಾ. ರೂಲ್ಸ್ ಬ್ರೇಕ್ ಮಾಡೋದು ಸಿಂಪಲ್ ಕೆಲಸ ಗುರು. ಮನೇಲಿ ಕೆಲಸ ಮಾಡಿದ್ರೆ ದೊಡ್ಡ ಕೆಲಸ, ದೊಡ್ಡ ತಪ್ಪು. ಅಶ್ವಿನಿ ಮೇಡಮ್ ರೂಲ್ಸ್ ಬ್ರೇಕ್ ಮಾಡಿರೋದು ಚಿಕ್ಕ ತಪ್ಪು. ಅದಕ್ಕೆ ಇದು ಹಾಕ್ಕೊಂಡು ಒಂದು ಬಸ್ಕಿ ಹೊಡೆದು ಸಾರಿ ಮುಗ್ದೋಯ್ತು. 1 ನಿಮಿಷ 1 ಸೆಕೆಂಡು ಸಾರಿ ಅಂದರೆ ಮುಗ್ದೋಯ್ತು. ಇದರಲ್ಲಿ ಕೂಡ ಈಗೋ ಅಡ್ಡ. ಏನು ಹೇಳೋಣ, ಎಲ್ಲರನ್ನೂ ಸಾರಿ ಕೇಳ್ಕೊಂಬರ್ತಾರೆ. ಈ ಕಡೆ ಗಿಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಸ್ಟೈಲಾಗಿ ಆ ಸ್ವ್ಯಾಗು, ಆ ಸ್ಟೈಲು ನೋಡಬೇಕು ಗಿಲ್ಲಿದು. ಆ ಕೈಯಲ್ಲಿ ಇದನ್ನು ಕೀ ಪಂಚನ್ನು ತಿರುಗಿಸ್ಕೊಂಡು ಏನು ಒಂದು ರೇಂಜು ಕೂತಿರ್ತಾನೆ. ಬಟ್ಟು ಇಲ್ಲಿ ಮಿಸ್ಟೇಕಾ ಅಂತಂದರೆ, ಗಿಲ್ಲಿ ಗುಲಾಮ ಆಗಿ ಕೆಲಸ ಮಾಡಬೇಕಾದ್ರೆ ಅಶ್ವಿನಿ ಮೇಡಮ್ಮು ಕಾಲ ಮೇಲೆ ಕಾಲು ಹಾಕ್ಕೊಂಡು ಆ ಟೇಬಲ್ ಎಲ್ಲ ಒರ್ಸೋದಕ್ಕೆ ಹೇಳಿ ಕೂರಿಸ್ಕೊಂಡಿದ್ರು. ಅವಾಗ ತಪ್ಪಿಲ್ಲ. ಬಟ್ ಅದೇ ಗಿಲ್ಲಿ ಇಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಸಾರಿ ಕೇಳು ಅಂತಂದರೆ ತಪ್ಪು. ಹೆಂಗೆ ನ್ಯಾಯ? ನಾವು ಹೆಂಗಿರ್ತೀವೋ ಹಂಗಿರ್ತಾರೆ ಗುರು ಆಪೋಸಿಟು ಅಲ್ವಾ. ಇವ್ರಿಗೆ ಅಡ್ಡ ಬರುತ್ತೆ, ಈಗೋ ಕ್ಲಾಶ್ ಆಗುತ್ತೆ, ನಾನು ಸಾರಿ ಕೇಳಲ್ಲ ಅಂತಿರುತ್ತೆ. ಸಾರಿ ಯಾರು ಗುರು ಕೇಳೋದು? ತಪ್ಪು ಮಾಡಿರೋರು ಹೋಗಿ ಸಾರಿ ಕೇಳಬೇಕು. ಅವ್ರು ಈಗೋ ಅಡ್ಡ ಬರಬೇಕಾ ಸಾರಿ ಕೇಳಬೇಕಾದ್ರೆ? ಎಲ್ಲ ಬಿಟ್ಬಿಟ್ಟು ಅವ್ರು ಏನಾದರೂ ಅಂದ್ಕೊಳ್ಳಿ, ಹೋಗಿ ಸಾರಿ ಕೇಳಬೇಕು. ಬಟ್ ಆದರೆ ನಾನು ದೌಲತ್, ನಾನು ತಪ್ಪು ಮಾಡೋದೆ, ನಾನು ಹಿಂಗೆ ಸಾರಿ ಕೇಳೋದೇ ಇಲ್ಲ, ಹೋಗೋ, ಈ ಥರ ಆ್ಯಟಿಟ್ಯೂಡು ನಿಜವಾಗ್ಲೂ ಟು ವರಸ್ಟ್ ಅನ್ನಿಸ್ತು ಗುರು. ಗಿಲ್ಲಿ ಮಾಡಿದ್ದು ಮಿಸ್ಟೇಕೆ, ಅತಿ ಆಯಿತು ಗಿಲ್ಲಿದು, ನಾನು ಇಲ್ಲ ಅಂತ ಹೇಳಿಲ್ಲ. ಬಟ್ ಆದರೆ ಇವರು ಓವರ್ ಗಿಲ್ಲಿದು ಒಂದು 10% 15% ಮಿಸ್ಟೇಕ್ ಆದರೆ ಇವ್ರದ್ದು 85% ಮಿಸ್ಟೇಕು. ತುಂಬ ಬೇಜಾರಾಯಿತು ಗುರು. ಕೊನೆಗೆ ಬಿಗ್ ಬಾಸು ಆ ಗ್ರಾಸರಿನ ತಗೊಂಡೋಗಿ ಗಿಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು 3 ಬ್ಯಾಗ್ ಇಟ್ಬಿಟ್ಟು ಉಳಿದ್ರೆ 5 ಬ್ಯಾಗು ವಾಪಸ್ ಕಳಿಸಿ ಅಂತ ಹೇಳ್ತಾರೆ. ಸಾಕು, ಇಷ್ಟೇ ಸಾಕು. ಇವತ್ತು ತಗೊಂಡೋಗಿ ಬಡಿತಾರೆ ಗಿಲ್ಲಿನ ನಾಮಿನೇಷನ್ಸಲ್ಲಿ ಅಲ್ವಾ. ಇನ್ನು ಅವ್ರಿಗೆ ಪಾಯಿಂಟ್ ಬೇಕಲ್ವಾ, ಈಸಿಯಾಗಿ ಬಿಗ್ ಬಾಸೇ ಕೊಟ್ಟರು. ನೋಡ್ರಪ್ಪ, ಈ ಥರ ಅವರಿಂದ ಗ್ರಾಸರಿ ಮಿಸ್ ಆಯಿತು, ಊಟ ಮಿಸ್ ಆಯಿತು ಅಂತ.
ನೆನ್ನೆ ಎಪಿಸೋಡು ಬೋರಿಂಗ್ ಅಂದರೆ ಬೋರಿಂಗ್ ಗುರು, ಬೋರಿಂಗ್ ಅಂದರೆ ಬೋರಿಂಗ್, ಏನೂ ಇಲ್ಲ ಎಪಿಸೋಡಲ್ಲಿ. ಬೋರಿಂಗ್, ಬರೀ 4 ಜನ ಹೈಲೈಟ್, ಜಾನು, ಅಶ್ವಿನಿ, ಕಾವ್ಯ, ಈ ಕಡೆ ಗಿಲ್ಲಿ, 4 ಜನ ಬಿಟ್ಟರೆ ಇನ್ನೇನೂ ಇಲ್ಲ ಎಪಿಸೋಡಲ್ಲಿ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.